ಇವತ್ತು ಶ್ರೀಲಂಕಾ ಟ್ರಿಪ್ನ 3ನೇ ದಿನ. ಈಗ ನಮ್ಮ ಹಾಸ್ಟೆಲಿಂದ ಹೊರಡುವಂಥ ಸಮಯ. ಓಕೆನಾ. ಸೊ ಅಲ್ಲಿ ಕಿಚನ್ ಇದೆ ಆ್ಯಂಡ್ ಈ ಕಡೆ ಆ್ಯಕ್ಟಿವಿಟೀಸ್ಗಳಿದೆ. ಒಳ್ಳೆ ಪ್ಲೇಸ್ ಸಿಕ್ತು ನನಗಂತೂ. 2 ದಿನ ಒಳ್ಳೆ ಆರಾಮಾಗಿ ಎಂಜಾಯ್ ಮಾಡಿದೆ ಈ ಜಾಗದಲ್ಲಿ. ಆಯಿತಾ, ಥ್ಯಾಂಕ್ ಯು, ಬಾಯ್. ಎಸ್ ಯಾ, ಒಳ್ಳೆ ಪಾಪ ಅಂದರೆ ಜನ ಇಲ್ಲಿ ತುಂಬ ಚೆನ್ನಾಗಿದ್ದಾರೆ. ಅಂದರೆ ಬಾಯ್. ಎಸ್ ನೋಡಿ ಅಜ್ಜಿ ಅಲ್ಲಿ ಕೂತೈತಿ. ಬಾಯ್. ನೋಡೋಣ ಆ್ಯಕ್ಚುಲಿ ಏನಿದೆ ಅಂತ, ಬನ್ನಿ ನೋಡ್ಕೊಂಬರೋಣ. ನೋಡಿರಿ ಏನು ಸಿಂಪಲ್ ಕಾನ್ಸೆಪ್ಟ್ ನೋಡಿ. ಈ ಕಂಟೈನರ್ನ ಹಾಕ್ಬಿಟ್ಟು ಹಾಸ್ಟೆಲ್ ಮಾಡಿರೋದು. ಕಿಚನ್ ನೈಸ್, ಸೂಪರ್, ಥ್ಯಾಂಕ್ ಯು, ಬಾಯ್. ನೋಡಿ ಇಲ್ಲಿ ವರ್ಕ್ ಮಾಡೋರು ಚಿಕ್ಕದಾಗಿ ಒಂದು ಇದನ್ನು ಕಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ಅಂದರೆ ಪಾರ್ಕ್ ಏರಿಯಾನ. ಆ್ಯಂಡ್ ಮೇಲ್ಗಡೆ ನೋಡಿ, ಆ ಕಂಟೈನರಿಂದನೇ ಹಣ ಸಂಪಾದನೆ ಮಾಡೋ ಅಂಥ ಒಂದು ವಿಧಾನನ ಕಂಡುಕೊಂಡಿದ್ದಾರೆ. ಒಳ್ಳೆ ಹಾಸ್ಟೆಲ್ಲು. ಆ್ಯಂಡ್ ತುಂಬ ಫಾರಿನರ್ಸ್ ಬರ್ತಾರೆ. ಬಟ್ ಈಗ ಏನಾಗಿದೆ ಅಂತಂದರೆ ಇದು ಸ್ವಲ್ಪ ಆಫ್ ಸೀಸನ್ ನಾನು ಬಂದಿರೋದು. ಸೀಸನಲ್ಲೆಲ್ಲ ನಿಮ್ಗೆ ಇಲ್ಲಿ ಬುಕಿಂಗ್ ಸಿಗೋದು ಕಷ್ಟ, ಅಷ್ಟಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಬಾವಿ, ನೀರು ಇಲ್ಲೇ ಐತಲ್ಲ ಗುರು ಇದು. ಆ್ಯಂಡ್ ಮೀನುಗಳು ಇದೆ ನೋಡಿ ಇಲ್ಲಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಒಳ್ಳೆ ಅಲ್ಟಿಮೇಟ್ ಲೊಕೇಶನ್ನು. ಆ್ಯಂಡ್ ಜನ ಇದ್ದಿದ್ದರೆ ಮೇ ಬಿ ರಾತ್ರಿ ಇಲ್ಲೆಲ್ಲ ಬರ್ಬೋದಿತ್ತು, ಬಂದು ಆಟ ಆಡ್ಬೋದಿತ್ತು. ಬಟ್ ಈಗ ಒಬ್ಬನೇ ಇದ್ದೀನಲ್ಲ, ಸೊ ಹಂಗಾಗಿ ಏನು ಆಟ ಆಡೋಣ ಬಂದು, ಅದಕ್ಕೆ ಏನಿಲ್ಲ. ಸೊ ಇದೊಂಥರ ಡಾರ್ಮೆಟ್ರಿ ಟೈಪು. ಆ್ಯಂಡ್ ನೋಡಿ ಇಲ್ಲೆಲ್ಲ ಕಿಚನ್ ಇದೆ, ಸೆಲ್ಫ್ ಕಿಚನ್ ಇದೆ. ನಮ್ದೇನಾದ್ರು ಅಡುಗೆ ಏನಾದರೂ ಮಾಡ್ಕೊಬೇಕು ಅಂತಂದ್ರೂ ಮಾಡ್ಕೊಬೋದು. ಆ್ಯಂಡ್ ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಅಂದರೆ ಹೊರಗಡೆಯಿಂದ ಏನಾದರೂ ಐಟಮ್ಸ್ಗಳನ್ನ ತಂದ್ಬಿಟ್ಟು ನಾವೇ ಕುಕ್ ಮಾಡ್ಕೊಳ್ಳೋದಿಲ್ಲ, ಸೆಲ್ಫ್ ಕುಕ್ಕಿಂಗು. ಸೊ ಕಿಚನ್ ಕೊಡ್ತಾರೆ ಅಲ್ಲಿ. ನಮಗೆ ಕಿಚನ್ಗೆ ಬೇಕಾದ ಮಿಕ್ಸಿ, ಹೀಟ್ರು ಮತ್ತು ವಾಟರ್ ಹೀಟ್ರು, ಆಮೇಲೆ ಬೇರೆ ನಿಮ್ಗೆ ಏನೇನು ಬೇಕೋ ಅವೆಲ್ಲವೂ ಕೂಡ ಸಿಗುತ್ತೆ. ಇದು ಹಾಸ್ಟೆಲ್ನ ಬುಕ್ ಮಾಡೋದ್ರಿಂದ ಸಿಗೋಂಥ ಮೇಜರ್ ಅಡ್ವಾಂಟೇಜು. ಸೊ ನನಗೇನು ಬೇಕೋ ಅದನ್ನು ತಿನ್ಕೊಂಡು ನಾನು ಹೋಗ್ಬೋದು. ಆ್ಯಂಡ್ ನಿನ್ನೆ ಒಳ್ಳೆ ದೋಸೆ ಗೀಸೆ ಎಲ್ಲ ಮಾಡಿದರು ಪಾಪ ನಮ್ಮ UK ಫ್ರೆಂಡು. ಅವ್ರು ಅದನ್ನು ಕೊಟ್ಟರು, ತಿನ್ಕೊಂಡು ಬಂದ್ವಿ. ನೋಡಿ ಈಗ ಬಂದಿದ್ದೀನಿ ಕಿಚನ್ಗೆ. ಸೊ ಈ ಕಿಚನ್ ಏರಿಯಾದಲ್ಲಿ ಸೊ ನಾವು ಬೇಕು ಅಂತಂದರೆ ನೋಡಿ ಅಡುಗೆ ಮಾಡ್ಕೊಬೋದು. ಐಟಮ್ಸ್ಗಳಿರುತ್ತೆ ಒಂದು ಸ್ವಲ್ಪ. ಸೊ ಈ ಫ್ರಿಡ್ಜ್ಗಳಲ್ಲೆಲ್ಲ ಬಿಫೋರ್ ಬಂದಿರೋರೆಲ್ಲ ಹಂಗೆ ಇಟ್ಟೋಗಿರ್ತಾರೆ. ಬೇಕು ಅಂತಂದರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ನಾವು. ನೋಡಿ ಐಸ್ ಕ್ರೀಮ್ ಇದೆ. ಆ್ಯಕ್ಚುಲಿ ತಿಂತೀನಿ ಅಂದರೆ ಐಸ್ ಕ್ರೀಮು ತಿನ್ಕೋಬೋದು. ಅಂದರೆ ಇದು ಫ್ರೀ, ಇದಕ್ಕೇನು ನೀವು ದುಡ್ಡು ಕೊಡಬೇಕು ಆ ಥರ ಏನಿರಲ್ಲ. ಸೊ ಬಂದಿರೋರು ಏನಾದ್ರು ತಂದು ಇಟ್ಟೋಗಿರ್ತಾರಲ್ಲ, ಅದನ್ನು ಮತ್ತೆ ನಾವು ಬೇಕು ಅಂತಂದರೆ ಬಳಸ್ಕೊಬೋದು. ಆಯಿತಾ. ನೋಡಿ ಟೀ ಕೂಡ ಫ್ರೀ ಅಂತ ಹೇಳೋಕ್ಕಾಗಲ್ಲ, ಇದಿರೋ ಸರ್ವಿಸೇ ಹೀಗೆ. ಸೊ ಇದು ನಡೆಯೋದೇ ಈ ಥರ. ಸೊ ನಿಮಗೆ ಒಂದು ಐಡಿಯಾ ಇರಲಿ, ನೆಕ್ಸ್ಟ್ ಏನಾದರೂ ಫಾರಿನ್ ಕಂಟ್ರೀಸ್ಗಳಿಗೆ ಹೋದಾಗ ಅಥವಾ ಇಂಡಿಯಾದಲ್ಲೇ ಆದ್ರೂ ಈ ಥರ ಹಾಸ್ಟ್ಲ್ಗಳಿರುತ್ತೆ, ಹಾಸ್ಟ್ಲ್ಗಳನ್ನ ಪ್ರಿಫರ್ ಮಾಡಿ. ಒಳ್ಳೆ ಅನುಭವ ಚೆನ್ನಾಗಿರುತ್ತೆ. ಮಜಾ ಏನು ಗೊತ್ತಾ, ನಾನು ತಗೊಬಂದಿರೋ ಲಗೇಜು ಲಿಟ್ರಲಿ ಎಷ್ಟು ಪೀಸ್ಫುಲ್ಲಾಗಿದೆ ಅಂತಂದರೆ, ಇದೊಂದು ಬ್ಯಾಗಲ್ಲಿ ವಿತ್ ಲ್ಯಾಪ್ಟಾಪು ನನ್ನ ಲಗೇಜು ಇಷ್ಟನ್ನು ಹಾಕೊಂಡಿರೋದ್ರಿಂದ ನಾನು ಸೇಫು. ಸೊ ಆರಾಮಾಗಿದ್ದೀನಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಈ ಜರ್ನಿನ. ಆ್ಯಂಡ್ ನೆನ್ನೆ ತಗೊಬಂದಿರೋ ಬೈಕ್ ಆಲ್ರೆಡಿ ರೆಡಿಯಾಗಿ ನಿಂತಿದೆ. ಇದೆಷ್ಟು ಬ್ಯೂಟಿಫುಲ್ ಅಲ್ವಾ. ಬೇರೆ ದೇಶಕ್ಕೆ ಬಂದು ಅಲ್ಲಿ ಬೈಕ್ನ ರೆಂಟಿಗೆ ತಗೊಂಡು ಸುತ್ತಾಡೋಂಥದ್ದು. ಸೊ ಈ ಬೈಕು ಯಾವುದೇ ರೀತಿ ತೊಂದರೆ ಆಗದೆ ಇರತ್ತೀರ ನನ್ನನ್ನು ಕರ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತಾ ಒಂದು ಹೆಸರಿಡೋಣ ಇದಕ್ಕೆ. ಏನಿಡೋಣ, PUBG ಎಲ್ಲ ಇದೆ, ಎಂಟಾರ್ಕು, ಜಿಂಕೆ ಮರಿ. ಸೊ ಜಿಂಕೆ ಮರಿ ಜೊತೆ ಹೋಗ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ. ಸೊ ಹೋಗೋಣ ಬನ್ನಿ. ಓಕೆ, ಐ ವಿಲ್ ಎಕ್ಸ್ಪ್ಲೈನ್ ಎ ಪ್ಲಾನ್. ಎಸ್ ನೋಡಿ, ಇವಾಗ ಇಲ್ಲಿದೆ ನೋಡಿ ಇಲ್ಲಿ. ಸೊ ಇದು ಶ್ರೀಲಂಕಾದ ಮ್ಯಾಪು ಟೋಟಲ್ಲು. ಸೊ ಈಗ ನಾನು ಪ್ಲ್ಯಾನ್ ಮಾಡಿರೋದು ಹೇಗೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಆಯಿತಾ. ಈಗ ನೋಡಿ ಅದು ಇಂಡಿಯಾ ಸೈಡು, ಜಾಫ್ನಾ ಸೈಡು. ಈಗ ನಾನು ಎಕ್ಸಾಕ್ಟಾಗಿರೋದು ಬಂದ್ಬಿಟ್ಟು ಎಲ್ಲಿ ಅಂತಂದರೆ ಇಲ್ಲಿದ್ದೀನಿ, ನಿಯರ್ ಬೈ ನೆಗೊಂಬೋ ಇಲ್ಲಿದ್ದೀನಿ. ಓಕೆ, ಕೊಲಂಬೋಗೆ ಹೋಗ್ಬೇಕು ನಾನು ಇವಾಗ. ಸೊ ಇಲ್ಲಿಂದ ಕೊಲಂಬೋಗೆ ಹೋಗಿ, ಕೊಲಂಬೋದಿಂದ ಬೆಂಟೋಟಾಗೆ ಹೋಗಿ, ಗಲ್ಲೆಗೆ ಹೋಗಿ, ಮಿಸ್ರಾಗೆ ಹೋಗಿ, ಅದು ಮಿರಿಸಾ ಅಂತಿದೆಯಲ್ಲ, ಮಿರಿಸಾ, ಟಂಗೆಲೆ, ಆಮೇಲೆ ಎಲ್ಲದಿಂದ ನುವಾರ ಎಲೆಯಿಂದ ಕ್ಯಾಂಡಿ ಮುಗಿಸ್ಕೊಂಡು ಮತ್ತೆ ವಾಪಸ್ ಹಿಂಗೆ ಬರ್ತೀನಿ. ಆ್ಯಂಡ್ ಈ ಪಾರ್ಟ್ ಏನಿದೆಯೋ ಇದನ್ನು ನೆಕ್ಸ್ಟ್ ಸಲ ಬಂದಾಗ ಕವರ್ ಮಾಡ್ಕೊತೀನಿ, ಒಂದೇ ಸಲ ಮಾಡೋಕ್ಕಾಗಲ್ಲ. ಇದನ್ನು ಮುಗಿಸಾದ್ಮೇಲೆ ಇಲ್ಲಿ ಬಂದು ಬೈಕ್ನ ಕೊಟ್ಬಿಟ್ಟು ಮತ್ತೇನು ಮಾಡ್ತೀನಿ ಅಂತಂದರೆ ಈ ಕಡೆ ಪಾರ್ಟ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಮಾಡ್ಕೊತೀನಿ. ಸೊ ಈ ಜಾಗ ಎಲ್ಲ ಏನಿದೆಯೋ ಇದು ಬುದ್ಧಿಸಮ್ಗೆ ಸಂಬಂಧಪಟ್ಟಂಥ ಒಂದು ಜಾಗ. ಸೊ ಇದನ್ನು ಟ್ರಯಾಂಗುಲರ್ ರಿಲಿಜಿಯನ್ ಟ್ರಯಾಂಗಲ್ ಅಂತಲೇ ಕರೀತಾರೆ. ಸೊ ಈ ಪಾರ್ಟ್ನ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಜಾಫ್ನಾಗೆ ಹೋಗ್ತೀನಿ. ಜಾಫ್ನಾದಿಂದ ಅಲ್ಲಿ ಹಡಗನ್ನ ಹತ್ಕೊಂಡು ಹಡಗಿಂದ ಸೀದಾ ನಾಗಪಟ್ಟಣಂ ತಮಿಳ್ನಾಡಿಗೆ ಹೋಗ್ತೀನಿ. ಸೊ ಇದಿಷ್ಟು ನನ್ನ ಪ್ಲ್ಯಾನು. ಈಗ ನಾನು ಬುಕ್ ಮಾಡಿರೋ ಹಾಸ್ಟೆಲ್ಗೆ ಬರೀ ಇಲ್ಲಿಂದ 33 ಕಿಲೋಮೀಟ್ರ್ ಇದೆ, ಅಂದರೆ 1 hour 10 minutes.
ಸೊ ಏನೂ ನಂದು ಪ್ಲ್ಯಾನ್ ಇಲ್ಲ, 2 ಗಂಟೆಗೆ ಅಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ. ನಾನೊಂದು 5 ಗಂಟೆಗೆ ಹೋದರೂ ಸಾಕು. ಕೊಲಂಬೋದಲ್ಲಿ ಮಾಡಿರೋದು, ಅಂದರೆ ಶ್ರೀಲಂಕಾದ ರಾಜಧಾನಿ ಏನಿದೆಯೋ ಆ ಊರಲ್ಲಿ. ಸೊ ಆರಾಮಾಗಿ ಓಡಾಡ್ಕೊಂಡು ಆ ರೋಡಲ್ಲೆಲ್ಲ ಏನೇನು ಸಿಗುತ್ತೆ ಅಂತ ನೋಡೋಣ. ಈಗ ನೋಡಿ, ಬೈಕಲ್ಲಿ ಬಂದರೆ ಇದೇ ಅಡ್ವಾಂಟೇಜು. ನೋಡಿ, ಇಲ್ಲೊಂದು ಯಾವುದೋ ಬುದ್ಧ ಸ್ತೂಪ ನೋಡಿದೆ, ರೋಡಿಂದ ನನಗೆ ಹಿಂಗೆ ನೋಡಬೇಕು ಅಂತ ರಪ್ ಅಂತ ಅನ್ನಿಸ್ತು. ಪಟಾರ್ ಅಂತ ಗಾಡಿ ಬಿಟ್ಟೆ, ಆರಾಮಾಗಿ ಇವಾಗ ಒಂದು ರೌಂಡ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಬುದ್ಧ ಮಾನಸ್ಟ್ರಿಗಳು ಸಿಗುತ್ತೆ, ಸ್ತೂಪಗಳು ಸಿಗುತ್ತೆ. ಇಲ್ಲೊಂಥರ ಚೆನ್ನಾಗಿರುತ್ತೆ ಈ ಒಂದು ಕಾನ್ಸೆಪ್ಟ್ಗಳು. ಹಂಗೆ ಒಂದು ರೌಂಡ್ ಹಾಕೊಂಬರೋಣ ಒಳಗಡೆ. ಈ ಥರ ಸಿಕ್ಕಾಬಟ್ಟೆ ಇದೆ. ನಾನು ಅದೇ ಆನಂದಪುರ ಅವೆಲ್ಲ ಪ್ಲ್ಯಾನ್ ಮಾಡ್ತೀನಿ ಗೊತ್ತಾ, ಆವಾಗ ನಿಮ್ಗೆ ಅದನ್ನು ತೋರಿಸೋಂಥ ಪ್ರಯತ್ನ ನಾನು ಮಾಡ್ತೀನಿ. ಓಕೆ, ನೋಡಿ. ಸೊ ಇದು ಹಂಗೆ ಜಸ್ಟ್ ನಿಮಗೆ ಏನೋ ಹಿಂಗೆ ನೋಡಿದ ತಕ್ಷಣ ಬರಬೇಕು ಅಂತ ಅನ್ನಿಸ್ತು. ಏನು ಚೆನ್ನಾಗಿ ಇಟ್ಕೊಂಡವ್ರು ಗೊತ್ತಾ, ಕ್ಲೀನ್ನೆಸ್ ಸಖತ್ತಾಗಿದೆ ಇಲ್ಲಿ. ನಮಗಿಂತ ಚಿಕ್ಕ ರಾಷ್ಟ್ರ ಆದ್ರೂ ಆ ಸಿವಿಕ್ ಸೆನ್ಸು ಮತ್ತು ಕ್ಲೀನ್ನೆಸ್ಸು ಅನ್ನೋದನ್ನು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನೋಡಿ ಏನು ಚೆನ್ನಾಗಿದೆ ಅಂತ. ಈಸ್ ಇಟ್ ಓಪನ್? ಓಪನ್? ನಾಟ್ ಓಪನ್? ಕ್ಯಾನ್ ಐ ಗೋ ಇನ್ಸೈಡ್? ನಾವು ಉಳ್ಳ ಪೋಲಮ್ಮ? ಥ್ಯಾಂಕ್ ಯು. ಎಸ್, ನೋಡ್ರಿ ಏನಿದೆ. ಸೊ ಬನ್ನಿ ಹಂಗೆ ಹೊರಗಡೆಯಿಂದ ನೋಡೋಣ. 1975ರಲ್ಲಿ ಕಟ್ಟಿರೋದು ಇದು. ಬಟ್ ಅದನ್ನು ಮೇಂಟೈನ್ ಮಾಡೋದಿದೆ ಗೊತ್ತಾ, ಅದು ತಮಾಷೆ ಅಲ್ಲ ಅಲ್ಲ. ಇಲ್ಲಿ ನೋಡಿ, ಮರಳಿದೆ ಇಲ್ಲಿ. ಹಲೋ, ಹೆಲ್ಮೆಟ್. ಓಕೆ, ಹೆಲ್ಮೆಟ್ ತೆಗಿಬೇಕಿಲ್ಲಿ. ಓಕೆ, ಶೂ. ಓಕೆ, ಶೂ ತೆಗಿಬೇಕಂತೆ. ಬೇಡ, ನಾವು ಹಂಗಾದ್ರೆ ಇಲ್ಲೇ ನಿಂತು ನೋಡೋಣ. ಓಕೆ, ಇಲ್ಲಿ ನೋಡಿ ಏನು ಚೆನ್ನಾಗಿದೆ ಅಂತ, ಸಕ್ಕತ್ತಾಗಿದೆ. ಇವ್ರ ಅಣ್ಣ ಏನೋ ಕೆಲಸ ಮಾಡ್ತವ್ರೆ. ಇದೆಲ್ಲ ನೋಡ್ರಿ, ಕ್ಲೀನ್ನೆಸ್ ಅಂತಂದರೆ ಕ್ಲೀನ್ನೆಸ್ಸು. ಇದೆಲ್ಲ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋ ಬಿಲ್ಡಿಂಗ್ಗಳು. ಆ್ಯಂಡ್ ಯಾಕಂದರೆ ಇಲ್ಲ 75 ಅಂದರೆ ಅಕ್ಷರಗಳು ಅರ್ಥ ಆಗಲ್ವಲ್ಲ. ಮೇ ಬಿ ಇದೊಂದು ಸ್ತೂಪ ಕಟ್ಟಿರ್ಬೋದು, ಸಮಥಿಂಗ್ ಏನಾದ್ರು ಒಂದಿರುತ್ತೆ. ನೋಡಿ, ಚಿಕ್ಕದಾಗಿ ವಾಶ್ ಬೇಸಿನ್ನು ಮತ್ತು ನೆಲ್ಲಿ ಎಷ್ಟು ಚೆನ್ನಾಗೈತೆ ಕ್ಲೀನ್ನೆಸ್ಗೆ ಅಲ್ಲ. ರೋಡಲ್ಲಿ ಬರ್ತಾ 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 ನೋಡಿ, ಈ ಥರ ನೋಡಿದೆ, ಏನು ಸಕ್ಕತ್ತಾಗಿದೆ ಗೊತ್ತಾ. ನೋಡಿ, ಇಲ್ಲಿ ಕುದುರೆ, ಆಳು ಮೂಳು, ಬುದ್ಧ ಎಲ್ಲ ದೊಡ್ಡ 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 ಐಟಮ್ಸ್ಗಳು. ಬಟ್ ಅಷ್ಟೇ ಅಕ್ಯುರೇಟಾಗಿ ಮಾಡಿದ್ದಾರೆ. ನಿಮ್ಗೆ ಅಲ್ಲಿ ಮುಂದ್ಗಡೆ ತೋರಿಸ್ತೀನಿ ಬನ್ನಿ. ಯಾಕೆ ಸಖತ್ತಾಗಿ ಕಾಣಿಸ್ತಾ ಇದೆ ಅಂದರೆ, ರಿಯಲ್ ಇರೋ ಥರ ಫೀಲ್ ಆಗ್ತಾ ಇಲ್ವಾ ನಿಮಗೆ? ಅಲ್ವಾ, ಚೆನ್ನಾಗಿದೆ ಗುರು. ನಾನು ಈ ಥರ ಎಲ್ಲ ನೋಡಿರಲಿಲ್ಲ, ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು. ಅಂದರೆ ಊರಲ್ಲಿ ಈ ಥರದ್ದು ಇದು ರೋಡ್ ಸೈಡಲ್ಲಿ ಮಾರ್ತಾರ? ನನಗೆ ಐಡಿಯಾ ಇಲ್ಲ. ನಿಮ್ಗೆ ಯಾರು ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಏನೊಂದು ಅಲ್ಟಿಮೇಟ್ ಆಗಿದೆ ಅಂತ. ಇದೆಲ್ಲ ಕಲ್ಲು ಅಲ್ಲಲ್ಲ, ಸುಮ್ಮ ಪಾಕ್ ಇರ್ದಕ್ಕೆ ಅವಳದ. ನಾವು ಆಗ ಮಾಟೆ ಟೂರಿಸ್ಟ್ ಸುಮ್ಮ ಪಾಕ್ಲಾನ್. ಇದೆಲ್ಲ ನೀங்களே செய்யறதா? இதெல்லாம் நீங்களே செய்யறதா? இங்கேயே செய்கிறீங்களா? வேறு இடத்துல இருந்து. ஆனால் நல்லா இருக்குது, எல்லாம் ಸೂಪರಾಗಿ இருக்குது. ಗುಡ್. ಆರಾಮಾಗಿ ಇನ್ನೊಂದೇನು ಅಂತಂದರೆ, ಶ್ರೀಲಂಕಾ ರೋಡ್ಗಳಲ್ಲೇ ನೀವು ನೋಡ್ಬೋದು, ಎಲ್ಲ ಆಲ್ಮೋಸ್ಟ್ ಸಿಂಗಲ್ ರೋಡ್ಗಳೇ ಸಿಗುತ್ತೆ. ಬಟ್ ಮಧ್ಯದಲ್ಲಿ ಡಿವೈಡರ್ ನೋಡಿ, ಅಲ್ಲಿ ಹೆಂಗೆ ಹಾಕಿದ್ದಾರೆ ಅಂತಂದರೆ, ನೀವು ಆ ಕಡೆಗೆ ಹೋದರೆ ಫೀಲ್ ಆಗಬೇಕು, ಗಡ 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 ಅಂತ ಆಗಬೇಕು. ಆ ಥರ ಮಾಡಾಕಿದ್ದಾರೆ. ಆಲ್ಮೋಸ್ಟ್ ಜನಗಳು ಯಾರು ಆ ಕಡೆ ಕ್ರಾಸ್ ಮಾಡಲ್ಲ. ಆಮೇಲೆ ಇಲ್ಲಿ ಟ್ರಾಫಿಕ್ ವೈಲೇಷನ್ಸನ್ನ ತುಂಬ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡ್ತಾರೆ. ಅಂತಂದರೆ ಒನ್ ವೇಲ್ ನುಗ್ಗೋದು ಅವೆಲ್ಲ ಮಾಡ್ಕೊಂತಂದರೆ ಸ್ಪಾಟಲ್ಲಿ ಫೈನ್ ಆಗ್ತಾರಂತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು. ಆ್ಯಂಡ್ ಇನ್ನೂ ಹಳೆ ಕಾಲದ ಗಾಡಿಗಳು ಈ ಥರದ್ದು ಓಡಾಡ್ತಾ ಇದೆ. ಸೊ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ, ಫುಲ್ ಟ್ಯಾಂಕು. ಎಷ್ಟಿದೆ ಪರ್ ಲೀಟ್ರಿಗೆ? 300 ರೂಪಾಯಿ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? 300? ಇಲ್ಲ ಪರ್ ಲೀಟ್ರಿಗೆ ಎಷ್ಟು ಅಂತ ಹಾಕಿಲ್ಲ. 294 ರೂಪಾಯಿ ಇದೆ ಪರ್ ಲೀಟ್ರಿಗೆ. ನೋಡೋಣ ಎಷ್ಟಾಯಿತು ಅಂತ. ಮೇಯ್ನ್ ಏನು ಅಂತಂದರೆ ಪೆಟ್ರೋಲ್ ಫುಲ್ ಮಾಡ್ಕೊಂಬಿಡ್ಬೇಕು, ಆವಾಗ ಯೋಚನೆ ಇರೋಲ್ಲ ನಮಗೆ. ಸೊ ಈಗ ನೋಡಿ, ಟೋಟಲ್ಲು 3 ಲೀಟ್ರು 2.95 ಅಂತಂದರೆ 3 ಲೀಟ್ರಿಗೆ 882 ಶ್ರೀಲಂಕನ್ ಕರೆನ್ಸಿ ಡಿವೈಡೆಡ್ ಬೈ 3.5 ಮಾಡ್ತು ಅಂತಂದರೆ ನಮಗೆ 252 ರೂಪಾಯಿ ಆಗಿದೆ. 920. ಓಕೆ. ಸೊ ಅಲ್ಲಿಗೆ 252 ರೂಪಾಯಿಗೆ 3 ಲೀಟ್ರ್ ಪೆಟ್ರೋಲ್ ಪರವಾಗಿಲ್ಲ, ಆರಾಮಾಗಿ ಕೊಡ್ಬೋದು. ಸೊ ನಮ್ಮೂರು ಲೆಕ್ಕಕ್ಕೆ ತಗೊಂಡ್ರೂ ಸ್ವಲ್ಪ ಕಮ್ಮಿನೇ ಬಿದ್ದಿದೆ ಅಲ್ವಾ. ಸೊ ಈಗ ನೆಕ್ಸ್ಟ್ ಕೆಲಸ ಏನು ಅಂತಂದರೆ, ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ತಿನ್ಕೊಂಡು ಹೋಗ್ಬೇಕಷ್ಟೇ. ಈಗ ನೋಡಿ, ಸೇಮ್ ನಮ್ಮೂರಲ್ಲಿ ಹೆಂಗೆ ಪೆಟ್ರೋಲ್ ಹಾಕ್ತಾರೋ ಅದೇ ಥರಲ್ಲ, ಬಟ್ ಚಿಕ್ಕ ಜಾಗ ಥರ ಹಿಂಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ಓಕೆ, ಸಿಸ್ಟಮ್ಮು ಏನು ತೊಂದರೆ ಇಲ್ಲ, ಸಿಸ್ಟಮ್ ಚೆನ್ನಾಗಿದೆ. ಸೊ ಊಟಕ್ಕೆ ಜಾಸ್ತಿ ಕಾಯ್ತಾ ಇಲ್ಲ. ಇದು ಯಾವುದೋ ಇಲ್ಲಿ ಸಸನ್ ಫುಡ್ ಅಂತ ಇದೆ, ಬನ್ನಿ ಇಲ್ಲೋಗಿ ಕೇಳೋಣ ಸಿಗುತ್ತಾ ಅಂತ.
ಇರೋ ಸಣ್ಣ ಸಣ್ಣ ಜಾಗನ ಎಷ್ಟು ನೀಟಾಗಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಇದು ಯಾವುದೋ ಒಂದು ಪುಟಾಣಿ ಹೋಟ್ಲಿಗೆ ಬಂದಿದ್ದೀನಿ ಆಯಿತಾ. ನಾನು ಆಲ್ಮೋಸ್ಟ್ ಈ ಥರ ಪ್ರಿಫರ್ ಮಾಡ್ತೀನಿ ಹೊರಗಡೆಗೆ ಬಂದಾಗ, ಅಂದರೆ ಅಲ್ಲಿ ಲೋಕಲ್ ಫುಡ್ಡು ಅದನ್ನೆಲ್ಲ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅನ್ನೋದಕ್ಕೋಸ್ಕರ. ನೋಡೋಣ, ಇಲ್ಲಿ ಹೇಳಿದ್ದೀನಿ ಏನು ಕೊಡ್ತಾರೆ ಅಂತ. ಊಟ ಸಕ್ಕದಾಗೆ ಕೊಟ್ಟರು ನೋಡಿದ್ರಾ. ಸಣ್ಣ ಹೋಟ್ಲಾದ್ರೂ ಚೆನ್ನಾಗಿದೆ, ಪ್ಲೆಸೆಂಟ್ ವೇ, ಗುಡ್. ವಾಟ್ ಹಾಟ್ ಆಟ ಕೊಟ್ಟ ಈಗ ತಮಿಳ್ ಇಂಗ್ಲೀಷ್ ಇಂಗ್ಲೀಷ್ ಹಾಟ್ ವಾಟರ್. ನೋ 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 ಓಕೆ ಓಕೆ. ಅಯ್ಯೋ, ಹಾಟ್ ವಾಟರ್ ನೋ ನೋ. ಸೊ ಈಗ ನಾನು ತಗೊಂಡಲ್ಲ, ಅದಕ್ಕೆ ಎಷ್ಟಾಯಿತು ಅಂತ ಕೇಳಿದೆ. ಕ್ಯಾಲ್ಕುಲೇಟ್ರಲ್ಲಿ ತೋರಿಸ್ತಾ ಇದ್ದಾರೆ ಎಷ್ಟಾಯಿತು ಟೋಟಲ್. 510. ಥ್ಯಾಂಕ್ ಯು, ಪರವಾಗಿಲ್ಲ. 510 ಡಿವೈಡೆಡ್ ಬೈ 3.5 ಮಾಡಿ, ಅಷ್ಟಾಗಿದೆ ನನ್ನ ಊಟದ ಖರ್ಚು ಇವಾಗ. ಓಕೆ, ಕೊಡೋಣ ಬನ್ನಿ. ನೋಡಿ, ಅಲ್ಲಿ ಬರಬೇಕಾದ್ರೆ ಬುದ್ಧ ಸ್ತೂಪ ನೋಡಿದ್ವಿ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ಏಸು ಕ್ರಿಸ್ತ ಎಷ್ಟು ಆರಾಮಾಗಿ ನಿಂತ್ಕೊಂಡು ನಮಗೆಲ್ಲ ಒಳ್ಳೆ ಪ್ರವಚನ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಮತ ಕೂಡ ಇದೆ ಇಲ್ಲಿ. ಬೌದ್ಧಿಸಮು, ಆಮೇಲೆ ಒಂದು ಈಶ್ವರ ಗುಡಿನೂ ನೋಡಿದೆ. ಮಧ್ಯದಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಯಾಕೆಂತಂದರೆ ಒಂದು ದೇಶದಲ್ಲಿ ಎಲ್ಲರೂ ಇದ್ರೂ ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಆ ಥರ ಇಲ್ಲೂ ಇದೆ ಅಂತ ತೋರಿಸ್ಬೋದು. ಆ್ಯಂಡ್ ಇಲ್ಲಿನ ಒಳಗಿನ ರಾಜಕಾರಣ ಅಥವಾ ಆ ಪಾಲಿಟಿಕ್ಸ್ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ ಈ ಮತ ಇದ್ರಗಳ ಮೇಲೆ. ಬಟ್ ನೋಡೋಣ, ಅಟ್ಲೀಸ್ಟು ನೈಟ್ ಒಂದು ಸ್ವಲ್ಪ ಇಲ್ಲಿ ಲೋಕಲ್ ಅವ್ರನ್ನ ವಿಚಾರಿಸಿ ಅದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಈ ಸಿಟಿನ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಹಿಂದುಳಿದ ಸಿಟಿ ಅನ್ನೋ ಥರ ಫೀಲ್ ಆಗುತ್ತಾ? ಎಷ್ಟು ಲಕ್ಸುರಿಯಸ್ ಆಗಿದೆ ನೋಡಿ. ಆ್ಯಕ್ಚುಲಿ ನಾನು ಇದನ್ನೇನಾದರೂ ಮೋಟೋ ಬ್ಲಾಗ್ ಮಾಡ್ಕೊಂಡು ಬಂದಿದ್ದಿದ್ರೆ ನಿಮ್ಗೆ ಇನ್ನೂ ಇಷ್ಟ ಆಗ್ತಾಯಿತ್ತು. ಯಾಕೆಂತಂದರೆ ಫುಲ್ಲು ರೋಡನ್ನು ನಾನು ತೋರಿಸ್ಬೋದಿತ್ತು. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನೋಡಿ, ಯಾವುದೋ ಒಂದು ಸಣ್ಣ ಸಿಟಿ ಇದು, ಎಷ್ಟು ಅದ್ಭುತವಾಗಿ ಡಿವೈಡರ್ಗಳ ಮೇಲೆ ನೋಡಿ ಎಲ್ಲ ಕಡೆ. ಅಂದರೆ ಒಂದು ಕಡೆ ಅಂತಲ್ಲ, ಸಿಟಿ ಎಲ್ಲಿ ಬಂದರೂ ಡಿವೈಡರ್ ಶುರು ಆಗುತ್ತೆ. ಆ್ಯಂಡ್ ಸಿಟಿ ಬಿಟ್ಟು ಆ ಕಡೆ ಹೋದರೆ ಸಿಂಗಲ್ ಲೇನು, ಅಲ್ಲೂ ಅದೇ ನಾನು ತೋರಿಸಿದ್ದಲ್ಲ ಆ ಥರ ಪಟ್ಟಿ ಥರ ಹಾಕಿದ್ದಾರೆ. ಆ್ಯಂಡ್ ಜನನೂ ಅಷ್ಟೇ, ಸಿವಿಕ್ ಸೆನ್ಸ್ ಚೆನ್ನಾಗಿದೆ. ಯಾರು ಅಡ್ಡಾದಿಡ್ಡಿ ನುಗ್ಗೋದು ಅವೆಲ್ಲ ಏನಿಲ್ಲ. ಈ ಬಸ್ಗಳು ಮಾತ್ರ ಒಂದು ಸ್ವಲ್ಪ ಸ್ಪೀಡಾಗಿ ಬರುತ್ತೆ. ಲಾರಿಗಳು ಬಂದಾಗ ಒಂದು ಸ್ವಲ್ಪ ಹುಷಾರಾಗಿ ಹೋಗಬೇಕು, ಸ್ವಲ್ಪ ಮೇಲ್ಮೇಲೆ ಬಂದಂಗೆ ಫೀಲ್ ಆಗುತ್ತೆ. ಅದು ಬಿಟ್ಟರೆ ಕಾರವ್ರಂತೂ ಪಾಪ ಎಷ್ಟು ನಿಧಾನಕ್ಕೆ ಹೋಗ್ಬೇಕು ಅಷ್ಟೇ ನಿಧಾನಕ್ಕೆ ಹೋಗ್ತಾರೆ. ಆ್ಯಂಡ್ ನೀವು ನೋಡ್ಬೋದು, ಜಾಸ್ತಿ ಹೈ ರೈಸ್ ಬಿಲ್ಡಿಂಗ್ಗಳು ನಿಮಗೆ ಶ್ರೀಲಂಕಾದಲ್ಲಿ ಕಾಣೋಕ್ಕೆ ಸಿಗಲ್ಲ ನೋಡಿ. ಈ ಥರದ್ದು ಯಾವುದಾದ್ರೂ ಸಿಟಿಗಳಲ್ಲಿ ಬಂದಾಗ ಮಾತ್ರ ನೋಡಿ ಈ ಥರ ದೊಡ್ಡ ದೊಡ್ಡದು ಸಿಗುತ್ತೆ. ಈಗ ನಾನೆಲ್ಲ ಉಳ್ಕೊಂಡಿದ್ನಲ್ಲ, ಅಲ್ಲೇನು ನಮ್ಗೆ ಅಂಥ ಹೈ ರೈಸ್ ಬಿಲ್ಡಿಂಗ್ ಅಂತ ಕಾಣಿಸ್ಲಿಲ್ಲ. ಈವನ್ ಈಗಲೂ ನೀವು ನೋಡ್ತಾ ಇದ್ದೀರಲ್ಲ, ಇದು ಏನು ಜಾಸ್ತಿ ಹೈಟ್ ಇರೋದಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 5 ಫ್ಲೋರ್ 6 ಫ್ಲೋರು ಆ ಥರ ಇದೆ ನೋಡ್ರಿ. ಒಂದು ಟ್ರಾಫಿಕ್ ಸಿಗ್ನಲ್ ಹತ್ರ ನೋಡಿ ರೋಡ್, ಅದು ನನಗೆ ಅದೇ ಆಶ್ಚರ್ಯ ಆಯ್ತಾ ಇರೋದು. ರೋಡ್ ನೋಡ್ರಿ ಎಲ್ಲ ಕಡೆ, ನಾನು ನೋಡಿದ ಕಡೆ ಎಲ್ಲ ಪ್ರಾಪರ್ ಸಿಗ್ನಲ್ಲು, ಪ್ರಾಪರ್ ಇದು ಸಾಕಾಗಿ ಮಾಡಿಬಿಟ್ಟವ್ರು ಮಾತ್ರ. ಆ್ಯಂಡ್ ಎಲ್ಲೋ ಒಬ್ಬೊಬ್ರು ಮಾತ್ರ ಆ ಥರ ರೂಲ್ಸ್ಗಳನ್ನ ಬ್ರೇಕ್ ಮಾಡೋದು, ಮುಂದಕ್ಕೆ ಹೋಗೋದು ಅವೆಲ್ಲ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಪೇಷನ್ಸಾಗಿ ಕಾಯ್ತಾರೆ. ಸೊ ಕೊಲಂಬೋಗೆ ಬಂದು ಎಂಟ್ರಿ ಆದೆ. ಕೊಲಂಬೋ ಎಂಟ್ರಿ ಆಗಿದ ತಕ್ಷಣ ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಾಣಿಸೋಕ್ಕೆ ಸಿಕ್ತು. ಸೊ ಇಲ್ಲಿಂದ ಶುರು ಆಗುತ್ತೆ ಮೇ ಬಿ ಡೆವಲಪ್ಮೆಂಟ್. ಯಾಕೆ ಅಂತಂದರೆ ಕೊಲಂಬೋ ಸಿಟಿ ಬಂದ್ಬಿಟ್ಟು ನಮ್ಮ ಶ್ರೀಲಂಕಾದ ರಾಜಧಾನಿ. ಆ್ಯಂಡ್ ಇಲ್ಲಿ ಏನಪ್ಪ ನನಗೆ ಇಷ್ಟ ಆಗದೇ ಇರೋ ವಿಚಾರ ಅಂತಂದರೆ ಬೆಟ್ಟಿಂಗು. ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಬೆಟ್ಟಿಂಗು, ಕಸಿನೋ ಅವೆಲ್ಲ ಮಾಡ್ತಾರೆ. ಅದೆಲ್ಲ ಇರೋದ್ರಿಂದನೇ ಅರ್ಧ ದಿವಾಳಿ ಆಗ್ತಾ ಇರೋದು ಸರ್ಕಾರಗಳು ಮತ್ತು ರಾಷ್ಟ್ರಗಳು. ಅವೆಲ್ಲ ಬ್ಯಾನ್ ಆಗಿಬಿಡ್ಬೇಕು, ಎಲ್ಲ ಕಡೆಯಿಂದ ಬ್ಯಾನ್ ಆಗಬೇಕು. ಸೊ ಹಂಗಾದ್ರೆ ಮಾತ್ರ ಸಾಧ್ಯ. ಈವನ್ ನಮ್ಮ ಗೋವಾದಲ್ಲೂ ಕೂಡ ಬೆಟ್ಟಿಂಗ್ದು ಜಾಸ್ತಿ ಇದೆ. ಯಾವಾಗ ಬ್ಯಾನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಸಂಹೌ ಕರ್ನಾಟಕದಲ್ಲಿ ಆನ್ಲೈನ್ ಬೆಟ್ಟಿಂಗು ಬ್ಯಾನ್ ಆಯ್ತಲ್ಲ, ಅದಂತೂ ಇನ್ನೂ ಖುಷಿಯಾದಂಥ ವಿಚಾರ. ಸೊ ಆ್ಯಂಡ್ ಜೊತೆಗೆ ಈ ಜಾಗದಲ್ಲಿ ನಿಮಗೆ ನಿರ್ಗತಿಕರು ಜಾಸ್ತಿ ಸಿಗ್ತಾ ಇದ್ದಾರೆ. ಅಂದರೆ ಮನೆಯಲ್ಲೇ ಇರೋಂಥವ್ರು ಅವರೆಲ್ಲ ನೋಡೋಕ್ಕೆ ತುಂಬ ಸಿಗ್ತಾ ಇದ್ದಾರೆ. ಸೊ ಅಲ್ಲಿ ನಿಂತಿರೋರೆಲ್ಲ ಅವರೇನೆ ಆಯಿತಾ. ಸೊ ಅಂದರೆ ಮನೆಗಿನೇ ಏನೂ ಇಲ್ಲೇ ಇರೋಂಥವ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದು ದೇಶ ಅಂದಮೇಲೆ ಎಲ್ಲ ಥರ ಇರುತ್ತಲ್ಲ. ಎಸ್ ನೋಡಿ, ಇವಾಗ ಕೊಲಂಬೋಗೆ ಎಂಟ್ರಿ ಆದ್ವಿ. ಇನ್ನೊಂದು 2 ಕಿಲೋಮೀಟ್ರ್ ಹೋದರೆ, ಇನ್ನು 7 ಕಿಲೋಮೀಟ್ರ್ ಹೋದರೆ ನಾವು ಹೋಗ್ಬೇಕಾಗಿರೋ ಸ್ಟೇಗೆ ಹೋಗ್ತೀವಿ. ಸೊ ಎಷ್ಟೋ ಜನ ನೋಡಿ ಎಲ್ಲರೂ ಅದೆಲ್ಲ ಬಾಡಿಗೆ ಗಾಡಿನ ತಗೊಂಡು ಬಂದು ಓಡಿಸ್ತಾ ಇರೋರು. ಸೊ ಅಂತಂದರೆ ಬೈಕ್ ರೆಂಟಲ್ಸನ್ನ ತೊಗೊಬಂದು, ನಮ್ಮ ಬೈಕು ಅಷ್ಟೇ ಪೀಸಾಗಿ ಏನು ತೊಂದರೆ ಇಲ್ಲ, ಆರಾಮಾಗಿದೆ ನೋಡಿ. ಆಗಲೇ ನಿಮ್ಗೆ ಹೇಳಿದ್ನಲ್ಲ ಎಲ್ಲ ಧರ್ಮವೂ ಇದೆ ಅಂತ. ನೋಡಿ ಇಲ್ಲಿ ಮಸೀದಿ ಇದೆ, ಎಷ್ಟು ದೊಡ್ಡ ಮಸೀದಿ ನೋಡಿ. ಇದು ಹೆಂಗೆ ಹೇಳೋದು ನಿಮಗೆ, ಕೊಲಂಬೋ ಇದೆಯಲ್ಲ, ಕೊಲಂಬೋ ಸಿಟಿ ಒಳಗಡೆ ಯಾವ ಏರಿಯಾ ಅಂತ ನನಗೂ ಇನ್ನೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ನೋಡೋ ಪ್ರಕಾರ ಡಾಕ್ಟರ್ CWW ಕನ್ನಗಾರ ಮಹತ್ವ ರೋಡ್ ಅಂತ ಇದೆ.
ಸೊ ಅಲ್ಲಿ ನನಗೆ ಕಾಣಿಸ್ದಂಥ ಒಂದಿದು. ಸೊ ಇಲ್ಲಿ ನೋಡಿ, ಇಲ್ಲಿದೆ 1885 ಕಟ್ಟಿರೋದು, 1885. ನಾನು ಉಳ್ಕೋಬೇಕಾಗಿದ್ದಂಥ ಹಾಸ್ಟ್ಲು ಹತ್ರ ಬರ್ತಾಯಿದ್ದೀನಿ. ಗಲ್ಲಿ ರೋಡ್ಗಳು ನೋಡ್ರಿ ಹೆಂಗಿದೆ ಅಂತ. ನೋಡಿ, ಪ್ರಾಪರ್ ಅಲ್ಲ ಗೇಟು. ನಿಮಗೆ ವಿದೇಶದ ಫೀಲ್ 100% ಆಗೋದು ಪಕ್ಕ, ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ನೋಡಿ ಏನು ನೀಟಾಗಿದೆ ಅಂತ. ಎಲ್ಲ ಬ್ರಿಟಿಷ್ ಪ್ಲ್ಯಾನು, ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ಕ್ಲೀನಾಗಿ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದೇ ಇಲ್ಲಿ ಪ್ಲಸ್ ಪಾಯಿಂಟು. ಸೊ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ನಾನು ಉಳ್ಕೋಬೇಕಾಗಿರೋ ಹಾಸ್ಟೆಲ್, ಆಲ್ಮಾ ಹಾಸ್ಟೆಲ್ ಕೊಲಂಬೋ. ಎಸ್, ಇದೆ ಅನ್ಕೋತೀನಿ. ಹಾಂ ಹೌದು, ಇದೆ. ವಿ ಅರೈವ್ಡ್. ಹಾಸ್ಟೆಲ್ ಒಳಗಡೆಗೆ ಬಂದು ರಿಸೆಪ್ಷನಿಗೆ ಬಂದಿದ್ದೀನಿ. ಸೊ ನನ್ನ ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದಾರೆ. ಒನ್ಸ್ ಚೆಕ್-ಇನ್ ಪ್ರೋಸೆಸ್ ಮುಗಿದ ಮೇಲೆ ಒಳಗಡೆಗೆ ಹೋಗ್ತೀನಿ. ಈಗ ನೋಡಿ, ರಿಮೈನಿಂಗ್ ಅಮೌಂಟ್ನ ಕೊಡ್ತಾಯಿದ್ದೀನಿ. ಒಂದು ಅರ್ಧನ ಆಲ್ರೆಡಿ ಪೇ ಮಾಡಿದ್ದೀನಿ. ಸೊ ಯಾವುದರಲ್ಲಿ, ಆನ್ಲೈನಲ್ಲೇ. ಸೊ ಇನ್ನು ರಿಮೈನಿಂಗ್ನ ಮಾಡ್ತಾಯಿದ್ದೀನಿ. ಎಸ್, ಟೋಟಲ್ ಶ್ರೀಲಂಕನ್ 2204. ಅದಲ್ಲದೆ ಒಂದು $2 ಆನ್ಲೈನಲ್ಲಿ ಮಾಡಿದ್ದೆ. ಸೊ ಅಲ್ಲಿಗೆ ಟೋಟಲಾಗಿ ನನಗಿದು $9 ಸಿಕ್ತು. $9 ಅಂತಂದರೆ ಹೆಚ್ಚು ಕಡಿಮೆ ಈಗ ಡಾಲರ್ ಲೆಕ್ಕಕ್ಕೆ 90 ಅಂತ ಅಂದ್ಕೊಂಡ್ರು $900 ಆಯಿತು. ಓ, ಬಾತ್ರೂಮ್ ಈ ಕಡೆ ಇದೆ. ದಿಸ್ ಸೈಡ್? ವೇರ್? ಓ, ಇನ್ ಡೌನ್. ಓಕೆ, ಟಾಯ್ಲೆಟ್. ಓಕೆ, ನೋ ಇಶ್ಯೂ. ಆ್ಯಂಡ್ ವೇರ್ ಇಸ್ ಕಾಮನ್ ಏರಿಯಾ? ವಿ ನೀಡ್ ಟು ಕಮ್ ಡೌನ್. ಕಾಮನ್ ಏರಿಯಾ. ಓಕೆ. Oh, nice place. Grow ideas. ಇಲ್ಲೇ ಎಡಿಟ್ ಮಾಡ್ಕೋಬೋದು. ಸ್ಲಿಪ್ಪರ್ ಔಟ್ಸೈಡ್. ಓಕೆ, ವಿಚ್ ಬೆಡ್? ದಿಸ್ ಇಸ್ ದ ಬೆಡ್? ಥ್ಯಾಂಕ್ ಯು. ಐ ವಿಲ್ ಕಮ್ ಡೌನ್ ಸೈಡ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒಳ್ಳೆಯದೇ ಸಿಕ್ಕಿದೆ ನೋಡಿ, ಸಖತ್ತಾಗೂ ಇದೆ. ಸಾಕಲ್ಲ ಇಷ್ಟು ಸಿಕ್ಕಿದ್ರೆ. ಹೊರಗಡೆ ದೇಶಕ್ಕೆ ಬಂದಾಗ ಆರಾಮಾಗಿ ಕಡಿಮೆ ದುಡ್ಡಲ್ಲೇ ಮ್ಯಾನೇಜ್ ಮಾಡ್ತೀನಿ ಅನ್ನೋದಕ್ಕೆ ಬೆಸ್ಟ್ ಇದೆ. ನನಗೊಂದು ಸ್ವಲ್ಪ ಎಡಿಟ್ ಕೆಲಸ ಇದೆ, ಅದನ್ನು ಮುಗಿಸ್ಬಿಡ್ತೀನಿ. ನೋಡಿ, ಟಾಯ್ಲೆಟ್ ವ್ಯವಸ್ಥೆನೂ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ, ಚಿಕ್ಕದಾಗೆ ಬಳಸಿರೋದು ನೋಡಿ. ಇಲ್ಲೇನು ದೊಡ್ಡ ಸೆರಾಮಿಕ್ಕು ಆ ಥರ ಎಲ್ಲ ಏನು ಯೂಸ್ ಮಾಡಿಲ್ಲ, ಸಿಮೆಂಟಲ್ಲೇ. ಬಟ್ ಆದರೆ ಅದನ್ನು ಒಂದು ಪ್ರಾಪರ್ ವೇನಲ್ಲಿ ಕ್ಲೀನಾಗಿ ಏಸ್ಥೆಟಿಕಲ್ ಅಪಿಯರೆನ್ಸ್ನ ಇಂಪ್ರೂವ್ ಮಾಡಿ, ಸೊ ಹೊರಗಡೆ ದೇಶದಿಂದ ಬರೋವ್ರಿಗೂ ಒಂದು ಒಳ್ಳೆ ಫೀಲ್ ಸಿಗಬೇಕು, ಆ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಯಾವುದೇ ಲಕ್ಸುರಿ ಟೈಲ್ಸ್ ಎಲ್ಲ ಏನಿಲ್ಲ, ನಾರ್ಮಲ್ ಸಿಮೆಂಟ್ ಗಾರೇನೆ ನೋಡಿ, ನಾರ್ಮಲ್ಲೇ. ಬಟ್ ಆದರೆ ಫೀಲ್ ಹೆಂಗೆ ಕೊಡ್ತಾ ಇದೆ, ಲಕ್ಸುರಿ ಫೀಲ್ ಸಿಗ್ತಾ ಇದೆ. ಇದೇ ನೋಡಿ ಈ ಹಾಸ್ಟೆಲ್ದು ಟೆಕ್ನಿಕ್ಕು. ಎಸ್ ನೋಡಿ, ಈ ಥರ ಇರುತ್ತೆ. ಈಗ ನಾನು ಅಲ್ಲಿ ಕೂತ್ಕೊಂಡು ನನ್ನ ವರ್ಕ್ಸ್ ಏನಿದೆಯೋ ಅದನ್ನು ಮುಗಿಸ್ತೀನಿ. ಹಲೋ, ಐ ವಾಂಟ್ ಎ ಟೀ. ಐ ಆಮ್ ಫ್ರಮ್ ಇಂಡಿಯಾ. ಯಾ. ಓ, हिंदी में दूध नहीं, चाय, दूध का चाय. दूध नहीं, दूध ला. Yes. I sit here. Okay? Yeah. Thank you. And drinking water? Okay, thank you. ನೋಡಿ, ಈ ಥರ ಇದೆ. ಸೊ ಹಾಸ್ಟೆಲ್ಗಳಲ್ಲಿ ಬಂದಾಗ ಟೀ ಕಾಫಿ ಆಲ್ಮೋಸ್ಟ್ ಫ್ರೀ ಇರುತ್ತೆ. ಬಟ್ ಕೇಳ್ಕೊಬೇಕು ಒಂದು ಸಲ, ಆಮೇಲೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನೋಡಿ, ಇಲ್ಲೂ ಅಷ್ಟೇ ಕಿಚನ್ ಇದೆ ನೋಡಿ. ಕಿಚನ್ ಮೇ ಬಿ ಮಾಡ್ಕೋಬೋದು ಅನಿಸುತ್ತೆ, ನೋಡೋಣ. ಹಾಂ ಸಕ್ಕರೆ थोड़ा मीडियम. हिंदी कैसा मालूम आपका? हिंदी मालूम है कैसा? असम में? ಹಾಂ, ಸೂಪರ್. ಥ್ಯಾಂಕ್ ಯು ಸುನಿಲ್ ಭಯ್ಯ. ನೋಡಿ, ಅವ್ರ ಪಪ್ಪ ನಮಗೆ ಟೀನೂ ಮಾಡಿ ತೊಗೊಬಂದು ಕೊಟ್ಟರು. ಸೊ ಅನ್ಲಿಮಿಟೆಡ್ ಟೀ, ಎಷ್ಟು ಟೀ ಬೇಕಾದರೂ ಕುಡಿಬೋದು. ಅದಕ್ಕೆ ಜನ ಶ್ರೀಲಂಕಕ್ಕೆ ಬರೋದಲ್ವಾ. ಎಷ್ಟು ಹಾಸ್ಪಿಟಾಲಿಟಿ ಅಂದರೆ ತುಂಬ ಚೆನ್ನಾಗಿ ವಿಚಾರಿಸ್ಕೊತಾರೆ, ಜನನ ಚೆನ್ನಾಗಿ ಅತಿಥಿ ದೇವೋಭವನ ಕಾನ್ಸೆಪ್ಟಲ್ಲಿ ರಿಸೀವ್ ಮಾಡ್ಕೊತಾರೆ. ಅದಕ್ಕೆ ಇಲ್ಲಿ ಚೆನ್ನಾಗಿ ಇಷ್ಟೊಂದು ಗ್ರೋ ಆಗಿರೋದು ಟೂರಿಸಮ್ಮು. ಎಸ್ ನೋಡಿ, ಇವಾಗ ಕೂತ್ಕೊಂಡು ಎಡಿಟ್ನ ಮುಗಿಸ್ದೆ. ಈಗೇನು ನೀವು ಎಪಿಸೋಡ್ ನೋಡ್ತಾ ಇದ್ದೀರೋ ಅದನ್ನು ಇಲ್ಲೇ ಕೂತ್ಕೊಂಡು ಮುಗಿಸೋಂಥ ಪ್ರಯತ್ನ ಮಾಡಿದ್ದೀನಿ.
ಸರ್ ಟಯರ್ಡ್ ಆಗಿದ್ದೀನಿ ಆ್ಯಕ್ಚುಲಿ, ಏನು ಅಂಥ ಕೆಲಸನೂ ಮಾಡಿಲ್ಲ. ಬಟ್ ಮೊನ್ನೆ ನನಗೆ ಜಾಸ್ತಿ ನಿದ್ದೆ ಆಗಿಲ್ಲ, ಅದು ಪ್ರಾಬ್ಲಮ್ ಆಗಿರೋದು. ಆ್ಯಂಡ್ ಇನ್ನೂ ಒಂದು ಖುಷಿ ಏನು ಅಂತಂದರೆ, ನಾನು ನಿಮ್ಗೆ ಹೇಳಿದೆ ಈ ಹಾಸ್ಟೆಲ್ ಬಗ್ಗೆ ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತ. ಸೊ ಇಲ್ಲಿ ನೋಡಿ ಹೊಸೊಬ್ರನ್ನ ನಾವು ಮೀಟ್ ಆಗ್ಬೋದು. ನೋಡಿ ಇಲ್ಲಿ ಒಂದು ಟೀಮ್ ಇದೆ, ಇಲ್ಲೊಬ್ಬರು ಟೀಮ್ ಇದ್ದಾರೆ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರೆ. ಬಟ್ ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿದ ಮೇಲೆ ಎಲ್ಲರೂ ಫ್ರೆಂಡ್ಸ್ ಆಗ್ತಾರೆ ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಒಂದು ಕಾನ್ವರ್ಜೇಷನ್ ಶುರು ಆಗುತ್ತೆ, ಒಬ್ರಿಗೊಬ್ರು ಮಾತಾಡೋಕ್ಕೆ ಶುರು ಮಾಡ್ತೀವಿ, ಸ್ಟೋರೀಸ್ಗಳನ್ನ ಹಂಚ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ. ಆವಾಗ ಏನಾಗುತ್ತೆ, ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಸೊ ಆ ಬಿಲ್ಡ್ ಏನಕ್ಕೆ ಅಂತ ಕೇಳಿದ್ರೆ, ಆಲ್ಮೋಸ್ಟು ಎಲ್ಲ ಫಾರಿನ್ ಕಂಟ್ರೀಸಲ್ಲೂ ಒಂದೊಂದು ಕನೆಕ್ಟ್ ಇತ್ತು ಅಂತಂದರೆ ನಾಳೆ ದಿನ ಸಂಭವ್ ಅದು ನಮ್ಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತ ನನಗನ್ಸುತ್ತೆ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ, ನಾಳೆ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಈ ಕೊಲಂಬೋ ಸಿಟಿ ನಾನು ಏನು ಸುತ್ತಾಡ್ತೀನೋ ಆ ವಿಡಿಯೋ ಬರುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ಬಗ್ಗೆ ತಡಿக்கிறೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.